ಆತ್ಮೀಯ ವಿದ್ಯಾರ್ಥಿಗಳೇ, ಅಧ್ಯಾಯ 9 ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಘಟಕದ ಮೇಲೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಪ್ರಶ್ನೋತ್ತರಗಳು. ನಿಮ್ನ ದರ್ಪಣಗಳಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಪಡೆಯಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ ಸಿ ಯಿಂದ ದೂರದಲ್ಲಿ. ಚಿತ್ರದಲ್ಲಿ ನಿರ್ಗಮ ಕಿರಣ ಗುರುತಿಸಿ. ನಿರ್ಗಮ ಕಿರಣ CD. ನಿಮ್ನ ದರ್ಪಣದ ಮುಂದೆ ವಕ್ರತಾ ಕೇಂದ್ರದಲ್ಲಿ ವಸ್ತುವನ್ನು ಇಟ್ಟಿದೆ. ಇದರಿಂದ ಉಂಟಾಗುವ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ. ವಕ್ರತಾ ಕೇಂದ್ರದಲ್ಲಿ ಮತ್ತು ತಲೆಕೆಳಗಾದ. ಒಂದು ಮಸೂರದ ಸಂಗಮ ದೂರವು +0.50 ಮೀಟರ್. ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧ +2.0 d ಮತ್ತು ಪೀನ ಮಸೂರ. ಒಂದು ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ಕೇಂದ್ರಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಮಿಥ್ಯ, ನೇರ ಮತ್ತು ದೊಡ್ಡದಾಗಿರುತ್ತದೆ. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು? PQRS. ಉತ್ತರ ಎಸ್. ಏಕೆಂದರೆ 1.33 ವಕ್ರೀಭವನ ಸೂಚ್ಯಂಕ ಕಡಿಮೆಯಾದಷ್ಟು ಬೆಳಕಿನ ವೇಗ ಹೆಚ್ಚಾಗುತ್ತದೆ. ಕೆಳಗಿನವುಗಳಲ್ಲಿ ಪೀನ ಮಸೂರದ ಒಂದು ಗುಣ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ. ಒಂದು ಪೀನ ಮಸೂರದಿಂದ ವಸ್ತುವಿನ ಚಿಕ್ಕದಾದ ಮತ್ತು ಸತ್ಯ ಪ್ರತಿಬಿಂಬವನ್ನು ಪಡೆಯಲು ಆ ವಸ್ತುವನ್ನು ಇಡಬೇಕಾದ ಸ್ಥಾನ 2f1 ಗಿಂತ ದೂರದಲ್ಲಿ. ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರದ ಒಂದು ಗುಣ ಇದು ಅಂಚುಗಳಲ್ಲಿ ದಪ್ಪವಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ. ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ಕೇಂದ್ರಗಳ ನಡುವಿನ ದೂರ ಸಂಗಮ ದೂರ. ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಪೀನ ಮಸೂರದಲ್ಲಿ ಒಂದು ವಸ್ತುವಿನ ಪ್ರತಿಬಿಂಬವು f2 ಮತ್ತು 2f2ಗಳ ನಡುವೆ ಉಂಟಾಗಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ 2f1 ಗಿಂತ ದೂರದಲ್ಲಿ. ನಿಮ್ನ ದರ್ಪಣಗಳಲ್ಲಿ ವಸ್ತುವಿಗಿಂತ ಚಿಕ್ಕದಾದ ಪ್ರತಿಬಿಂಬ ಪಡೆಯಬೇಕಾದರೆ ಆ ವಸ್ತುವನ್ನು ಇಡಬೇಕಾದ ಸ್ಥಾನ ಸಿ ಯಿಂದ ದೂರದಲ್ಲಿ. ಮಸೂರದ ಸಾಮರ್ಥ್ಯ -2.5 d. ಆದರೆ ಮಸೂರದ ಸಂಗಮ ದೂರ ಮತ್ತು ವಿಧ -0.40 ಮೀಟರ್ ಮತ್ತು ನಿಮ್ನ ಮಸೂರ. ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳ ಹಿನ್ನೋಟದ ದರ್ಪಣವಾಗಿ ಬಳಸುತ್ತಾರೆ. ಏಕೆಂದರೆ ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ಇವುಗಳ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ ಮತ್ತು ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗಿದೆ. ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು? ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳದ ಕೇಂದ್ರ ಬಿಂದುವನ್ನು ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎನ್ನುವರು. ಕೊಟ್ಟಿರುವ ಅಪೂರ್ಣವಾದ ರೇಖಾಚಿತ್ರವನ್ನು ಗಮನಿಸಿ. ವಕ್ರೀಭವನದ ಕಿರಣಗಳನ್ನು ಬರೆಯುವುದರ ಮೂಲಕ ರೇಖಾಚಿತ್ರವನ್ನು ಪೂರ್ಣಗೊಳಿಸಿ ಮತ್ತು ಉಂಟಾದ ಪ್ರತಿಬಿಂಬವನ್ನು ತೋರಿಸಿ. ವಕ್ರೀಭವನ ಸೂಚ್ಯಂಕ ಎಂದರೇನು? ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚ್ಯಂಕ ಎನ್ನುವರು. ವಜ್ರದ ವಕ್ರೀಭವನ ಸೂಚ್ಯಂಕ 2.42. ಈ ಹೇಳಿಕೆಯ ಅರ್ಥ ತಿಳಿಸಿ. ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ 2.42 ಇದೆ ಎಂದರ್ಥ. ಒಂದು ಪೀನ ಮಸೂರದ ಪ್ರಧಾನ ಸಂಗಮವನ್ನು ನಿರೂಪಿಸಿ. ಪೀನ ಮಸೂರದ ಮೇಲೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಅನೇಕ ಕಿರಣಗಳು ಬೀಳುತ್ತವೆ. ಈ ಕಿರಣಗಳು ಮಸೂರದಿಂದ ವಕ್ರೀಭವನದ ನಂತರ ಪ್ರಧಾನ ಅಕ್ಷದ ಮೇಲೆ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತದೆ. ಈ ಬಿಂದುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಎನ್ನುವರು. ಬೆಳಕಿನ ವಕ್ರೀಭವನ ಎಂದರೇನು? ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೆಯ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುತ್ತದೆ. ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎನ್ನುವರು. ಮಸೂರದ ಸಾಮರ್ಥ್ಯದ SI ಏಕಮಾನ ತಿಳಿಸಿ. ಮಸೂರದ ಸಾಮರ್ಥ್ಯದ SI ಏಕಮಾನ ಡಯಾಪ್ಟರ್. ಸಂಗಮ ದೂರ +0.5 ಮೀಟರ್ ಇರುವ ಒಂದು ಪೀನ ಮಸೂರದ ಸಾಮರ್ಥ್ಯ ಕಂಡು ಹಿಡಿಯಿರಿ. ಮಸೂರ ಸಾಮರ್ಥ್ಯ P = 1/f = 1/0.5 + 2d. ಡಯಾಪ್ಟರ್. ಒಂದು ನಿಮ್ನ ಮಸೂರದ ಸಂಗಮ ದೂರ 15 ಸೆಂಟಿಮೀಟರ್. ನಿಮ್ನ ಮಸೂರದಲ್ಲಿ ಎಡಭಾಗ -15 ಸೆಂಟಿಮೀಟರ್. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು v = -10 ಸೆಂಟಿಮೀಟರ್. ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ವಸ್ತು ದೂರ u = ಎಷ್ಟು? ಮಸೂರದ ಸೂತ್ರ 1/v - 1/u = 1/f. 1/u = 1/v - 1/f. ಬೆಲೆಗಳನ್ನು ತುಂಬಿದಾಗ u = -30 ಸೆಂಟಿಮೀಟರ್. 15 ಸೆಂಟಿಮೀಟರ್ ಸಂಗಮ ದೂರ ಇರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ಅಂದರೆ u = -25 ಸೆಂಟಿಮೀಟರ್. ಸ್ಪಷ್ಟ ಪ್ರತಿಬಿಂಬ ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಬೇಕು? f = -15 ಸೆಂಟಿಮೀಟರ್. ಪ್ರತಿಬಿಂಬ ದೂರ v = ಎಷ್ಟು? ದರ್ಪಣದ ಸೂತ್ರ 1/v + 1/u = 1/f. 1/v = 1/f - 1/u. ಬೆಲೆಗಳನ್ನು ತುಂಬಿದಾಗ v = -37.5 ಸೆಂಟಿಮೀಟರ್.
ಒಂದು ನಿಮ್ನ ಮಸೂರದ ಸಂಗಮ ದೂರವು 30 ಸೆಂಟಿಮೀಟರ್, ಎಫ್ ಈಕ್ವಲ್ ಟು ಮೈನಸ್ 30 ಸೆಂಟಿಮೀಟರ್. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿದೆ. ಪ್ರತಿಬಿಂಬ ದೂರ ವಿ ಈಕ್ವಲ್ ಟು ಮೈನಸ್ 20 ಸೆಂಟಿಮೀಟರ್. ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಯು ಈಕ್ವಲ್ ಟು ಎಷ್ಟು? ಮಸೂರ ಸೂತ್ರ 1/v ಮೈನಸ್ 1/u ಈಕ್ವಲ್ ಟು 1/f. 1/u ಈಕ್ವಲ್ ಟು 1/v ಮೈನಸ್ 1/f. ಬೆಲೆಗಳನ್ನು ತುಂಬಿದಾಗ ವಿ ಈಕ್ವಲ್ ಟು ಮೈನಸ್ 60 ಸೆಂಟಿಮೀಟರ್. ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರಗಳು ಕ್ರಮವಾಗಿ ಮೈನಸ್ 30 ಸೆಂಟಿಮೀಟರ್ ಮತ್ತು ಮೈನಸ್ 10 ಸೆಂಟಿಮೀಟರ್ ಆಗಿವೆ. ವರ್ಧನೆಯನ್ನು ಕಂಡುಹಿಡಿಯಿರಿ. ಬಳಸಲಾಗುವ ಮಸೂರದ ವಿಧ ಹಾಗೂ ಪ್ರತಿಬಿಂಬ ಸ್ವಭಾವವನ್ನು ನಿರ್ಧರಿಸಿ. ಯು ಈಕ್ವಲ್ ಟು ಮೈನಸ್ 30 ಸೆಂಟಿಮೀಟರ್ ವಸ್ತು ದೂರ. ಪ್ರತಿಬಿಂಬ ದೂರ ವಿ ಈಕ್ವಲ್ ಟು ಮೈನಸ್ 10 ಸೆಂಟಿಮೀಟರ್. ಎಮ್ ಈಕ್ವಲ್ ಟು ವಿ ಅಪಾನ್ ಯು ಮೈನಸ್ 10 ಅಪಾನ್ ಮೈನಸ್ 30 ಈಕ್ವಲ್ ಟು 1/3 ಈಕ್ವಲ್ ಟು 0.33. ಪ್ರತಿಬಿಂಬ ದೂರವು ಋಣಾತ್ಮಕವಾಗಿರುವುದರಿಂದ ಅದು ನಿಮ್ನ ಮಸೂರವಾಗಿದೆ. ವರ್ಧನೆಯ ಮೌಲ್ಯವು ಧನಾತ್ಮಕ ಪ್ಲಸ್ 0.33 ಇರುವುದರಿಂದ ಹಾಗೂ 1ಕ್ಕಿಂತ ಕಡಿಮೆ ಇರುವುದರಿಂದ ಪ್ರತಿಬಿಂಬ ನೇರ, ಚಿಕ್ಕದಾದ ಮತ್ತು ಮಿಥ್ಯವಾಗಿದೆ. ಸಂಗಮ ದೂರ 10 ಸೆಂಟಿಮೀಟರ್, ಎಫ್ ಈಕ್ವಲ್ ಟು ಮೈನಸ್ 10 ಸೆಂಟಿಮೀಟರ್. ನಿಮ್ನ ಮಸೂರ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನು 15 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ವಸ್ತು ದೂರ ಯು ಈಕ್ವಲ್ ಟು ಮೈನಸ್ 15 ಸೆಂಟಿಮೀಟರ್. ಪ್ರತಿಬಿಂಬ ದೂರ ಕಂಡುಹಿಡಿಯಿರಿ. ವಿ ಈಕ್ವಲ್ ಟು ಎಷ್ಟು? ಸೂತ್ರ 1/v ಮೈನಸ್ 1/u ಈಕ್ವಲ್ ಟು 1/f. 1/v ಈಕ್ವಲ್ ಟು 1/f ಮೈನಸ್ 1/u. ವಿ ಈಕ್ವಲ್ ಟು ಮೈನಸ್ 30 ಸೆಂಟಿಮೀಟರ್. ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಗಳಿಗೆ ಇರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮೊದಲನೇದಾಗಿ ನಿಮ್ನ ದರ್ಪಣವು ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರುತ್ತದೆ ಅಥವಾ ಕೇಂದ್ರದ ಕಡೆಗೆ ಬಾಗಿರುತ್ತದೆ. ಪೀನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತದೆ ಅಥವಾ ಕೇಂದ್ರದ ಹೊರಗೆ ಬಾಗಿರುತ್ತದೆ. ನಿಮ್ನ ದರ್ಪಣದಲ್ಲಿ ಚಮಚದ ಒಳಬಾಗಿದ ವಕ್ರ ಮೇಲ್ಮೈ ಹೊಂದಿರುತ್ತದೆ. ಪೀನ ದರ್ಪಣದಲ್ಲಿ ಚಮಚದ ಹೊರಬಾಗಿದ ವಕ್ರ ಮೇಲ್ಮೈ ಹೊಂದಿರುತ್ತದೆ. ನಿಮ್ನ ದರ್ಪಣ ವಕ್ರತಾ ಕೇಂದ್ರ ಮುಂಭಾಗದಲ್ಲಿದೆ. ಪೀನ ದರ್ಪಣ ವಕ್ರತಾ ಕೇಂದ್ರ ಹಿಂಭಾಗದಲ್ಲಿದೆ. ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಕಿರಣಗಳು ದರ್ಪಣದ ಪ್ರಧಾನಾಕ್ಷ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುವ ಅಥವಾ ಛೇದಿಸುತ್ತವೆ. ಈ ಬಿಂದುವನ್ನು ನಿಮ್ನ ದರ್ಪಣದ ಸಂಗಮ ಬಿಂದು ಎನ್ನುವರು. ಪ್ರಧಾನಾಕ್ಷಕ್ಕೆ ಸಮಾಂತರವಾದ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತವೆ. ಈ ಬಿಂದುವನ್ನು ಪೀನ ದರ್ಪಣದ ಸಂಗಮ ಬಿಂದು ಎನ್ನುವರು. ಬೆಳಕಿನ ಕೇಂದ್ರೀಕರಿಸುವಿಕೆ, ಬೆಳಕಿನ ವಿಕೇಂದ್ರೀಕರಿಸುವಿಕೆ. ನಿಮ್ನ ದರ್ಪಣದ ಯಾವುದಾದರೂ 4 ಉಪಯೋಗಗಳನ್ನು ಬರೆಯಿರಿ. ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ವಾಹನಗಳ ಮುಂಭಾಗದ ದೀಪಗಳಲ್ಲಿ, ಕ್ಷೌರ ದರ್ಪಣಗಳಲ್ಲಿ, ದಂತ ವೈದ್ಯರು ಸೌರಕುಲುಮೆಗಳಲ್ಲಿ ಬಳಸುತ್ತಾರೆ. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ. ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತವೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನು ಸ್ನೆಲ್ಲನ ವಕ್ರೀಭವನ ನಿಯಮ ಎನ್ನುವರು. ಸೈನ್ ಐ ಅಪಾನ್ ಸೈನ್ ಆರ್ ಈಕ್ವಲ್ ಟು ಸ್ಥಿರಾಂಕ. 12 ಸೆಂಟಿಮೀಟರ್ ಸಂಗಮ ದೂರ ಎಫ್ ಈಕ್ವಲ್ ಟು ಮೈನಸ್ 12 ಸೆಂಟಿಮೀಟರ್. ನಿಮ್ನ ದರ್ಪಣ ಇದ್ದರೂ ಒಂದು ವಸ್ತುವನ್ನು ಪ್ರಧಾನಾಕ್ಷದ ಮೇಲೆ ಏರಿಸಿದೆ. ವಸ್ತು ದರ್ಪಣದಿಂದ 18 ಸೆಂಟಿಮೀಟರ್ ದೂರದಲ್ಲಿದೆ. ವಸ್ತು ದೂರ ಯು ಈಕ್ವಲ್ ಟು ಮೈನಸ್ 18 ಸೆಂಟಿಮೀಟರ್. ಹಾಗಾದರೆ ಪ್ರತಿಬಿಂಬ ದೂರ ಲೆಕ್ಕಾಚಾರ ಮಾಡಿ ಮತ್ತು ವರ್ಧನೆ ಕಂಡುಹಿಡಿಯುವ ಮೂಲಕ ಪ್ರತಿಬಿಂಬ ಸ್ವಭಾವ ನಿರ್ಧರಿಸಿ. ದರ್ಪಣದ ಸೂತ್ರ 1/v ಪ್ಲಸ್ 1/u ಈಕ್ವಲ್ ಟು 1/f. 1/v ಈಕ್ವಲ್ ಟು 1/f ಮೈನಸ್ 1/u. ಬೆಲೆಗಳನ್ನು ತುಂಬಿದಾಗ ವಿ ಈಕ್ವಲ್ ಟು ಮೈನಸ್ 36 ಸೆಂಟಿಮೀಟರ್. ವರ್ಧನೆ ಎಮ್ ಈಕ್ವಲ್ ಟು h ಅಪಾನ್ h ಡ್ಯಾಶ್ ಈಕ್ವಲ್ ಟು ಮೈನಸ್ ವಿ ಅಪಾನ್ ಯು ಈಕ್ವಲ್ ಟು ಮೈನಸ್ 36 ಅಪಾನ್ ಮೈನಸ್ 18. ಎಮ್ ಈಕ್ವಲ್ ಟು -2. ಪ್ರತಿಬಿಂಬದ ಸ್ವಭಾವ ಸತ್ಯ, ತಲೆ ಕೆಳಗಾದ ಮತ್ತು ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ. ಒಂದು ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್, ಎಫ್ ಈಕ್ವಲ್ ಟು ಮೈನಸ್ 30 ಸೆಂಟಿಮೀಟರ್. ಮಸೂರದಿಂದ ಪ್ರತಿಬಿಂಬ 20 ಸೆಂಟಿಮೀಟರ್ ದೂರದಲ್ಲಿದೆ. ವಿ ಈಕ್ವಲ್ ಟು ಮೈನಸ್ 20 ಸೆಂಟಿಮೀಟರ್. ಮಸೂರದಿಂದ ವಸ್ತುವನ್ನು ಎಷ್ಟು ದೂರದಲ್ಲಿ ಇಡಬೇಕು? ಯು ಈಕ್ವಲ್ ಟು ಎಷ್ಟು ಹಾಗೂ ವರ್ಧನೆ ಕಂಡುಹಿಡಿಯಿರಿ. 1/v ಮೈನಸ್ 1/u ಈಕ್ವಲ್ ಟು 1/f. 1/u ಈಕ್ವಲ್ ಟು 1/v ಮೈನಸ್ 1/f. ಯು ಈಕ್ವಲ್ ಟು ಮೈನಸ್ 60 ಸೆಂಟಿಮೀಟರ್. ವರ್ಧನೆ ಎಮ್ ಈಕ್ವಲ್ ಟು ವಿ ಅಪಾನ್ ಯು ಈಕ್ವಲ್ ಟು ಮೈನಸ್ 20 ಅಪಾನ್ ಮೈನಸ್ 60. 1/3 ಈಕ್ವಲ್ ಟು ಪ್ಲಸ್ 0.33. ಬೆಳಕು ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವ ಬೆಂಜಿನ್ ಅನ್ನು ಪ್ರವೇಶಿಸುತ್ತದೆ. ಬೆಂಜಿನ್ನಲ್ಲಿ ಬೆಳಕಿನ ವೇಗವನ್ನು ಲೆಕ್ಕಾಚಾರ ಮಾಡಿ. ಗಾಳಿಯಲ್ಲಿ ಬೆಳಕಿನ ವೇಗ 3 × 10⁸ ಮೀಟರ್ ಪರ್ ಸೆಕೆಂಡ್. ಎನ್ ಈಕ್ವಲ್ ಟು ಸಿ ಅಪಾನ್ ವಿ. ಮಾಧ್ಯಮದಲ್ಲಿ ವಕ್ರೀಭವನ ಸೂಚ್ಯಂಕ ಈಕ್ವಲ್ ಟು ಗಾಳಿಯಲ್ಲಿ ಬೆಳಕಿನ ವೇಗ ಅಪಾನ್ ಬೆಂಜಿನ್ನಲ್ಲಿ ಬೆಳಕಿನ ವೇಗ. 1.50 ಈಕ್ವಲ್ ಟು 3 × 10⁸ ಅಪಾನ್ ಬೆಂಜಿನ್ನಲ್ಲಿ ಬೆಳಕಿನ ವೇಗ. ಬೆಂಜಿನ್ನಲ್ಲಿ ಬೆಳಕಿನ ವೇಗ ಈಕ್ವಲ್ ಟು 3 × 10⁸ ಅಪಾನ್ 1.50. 1.50 ಒಂಜ ಇದು ಎರಡ್ಲೆ. ಬೆಂಜಿನ್ನಲ್ಲಿ ಬೆಳಕಿನ ವೇಗ 2 × 10⁸ ಮೀಟರ್ ಪರ್ ಸೆಕೆಂಡ್. ಒಂದು ನಿಮ್ನ ಮಸೂರ ಸಂಗಮ ದೂರ 12 ಸೆಂಟಿಮೀಟರ್, ಎಫ್ ಈಕ್ವಲ್ ಟು ಮೈನಸ್ 12 ಸೆಂಟಿಮೀಟರ್. ಪ್ರತಿಬಿಂಬವು 9 ಸೆಂಟಿಮೀಟರ್ ದೂರದಲ್ಲಿದೆ. ವಿ ಈಕ್ವಲ್ ಟು ಮೈನಸ್ 9 ಸೆಂಟಿಮೀಟರ್. ವಸ್ತುವನ್ನು ಮಸೂರಿಂದ ಎಷ್ಟು ದೂರ ಇಡಬೇಕು? ವಸ್ತು ದೂರ ಯು ಈಕ್ವಲ್ ಟು ಎಷ್ಟು? ಸೂತ್ರ 1/v ಮೈನಸ್ 1/u ಈಕ್ವಲ್ ಟು 1/f. 1/u ಈಕ್ವಲ್ ಟು 1/v ಮೈನಸ್ 1/f. ಯು ಈಕ್ವಲ್ ಟು ಮೈನಸ್ 36 ಸೆಂಟಿಮೀಟರ್. ಒಂದು ವಸ್ತುವನ್ನು ಪೀನ ಮಸೂರದ 2f1ಗಿಂತ ದೂರದಲ್ಲಿಟ್ಟಾಗ ಉಂಟಾಗುವ ಪ್ರತಿಬಿಂಬ ಉಂಟಾಗೋಕೆ ರೇಖಾಚಿತ್ರ ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ.
ದರ್ಪಣ ಒಂದು ವಸ್ತುವೊಂದರ ನೇರ ಮತ್ತು ದೊಡ್ಡದಾದ ಪ್ರತಿಬಿಂಬವನ್ನು ಉಂಟು ಮಾಡಿದೆ. ಹಾಗಾದರೆ ದರ್ಪಣದ ವಿಧ ಮತ್ತು ಪ್ರತಿಬಿಂಬದ ಸ್ವಭಾವ ಕ್ರಮವಾಗಿ ನಿಮ್ನ ದರ್ಪಣ ಮತ್ತು ಮಿಥ್ಯ ಪ್ರತಿಬಿಂಬ. ಗೋಳೀಯ ದರ್ಪಣದ ದ್ಯುತಿರಂಧ್ರ ಎಂದರೇನು? ನಿಮ್ನ ದರ್ಪಣದ 4 ಉಪಯೋಗಗಳನ್ನು ಬರೆಯಿರಿ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ವ್ಯಾಸವನ್ನು ದ್ಯುತಿರಂಧ್ರ ಎನ್ನುವರು. ನಿಮ್ನ ದರ್ಪಣದ ಉಪಯೋಗಗಳು ಟಾರ್ಚ್ಗಳಲ್ಲಿ, ತಪಾಸಣಾ ದೀಪಗಳಲ್ಲಿ, ವಾಹನ ಮುಂಭಾಗ ದೀಪಗಳಲ್ಲಿ, ಕ್ಷೌರ ದರ್ಪಣಗಳಲ್ಲಿ, ದಂತವೈದ್ಯರು ಮತ್ತು ಸೌರಕುಲುಮೆಗಳಲ್ಲಿ ಬಳಸುತ್ತಾರೆ. ಮಸೂರದ ಸಾಮರ್ಥ್ಯ ಎಂದರೇನು? ಮಸೂರ ಸಾಮರ್ಥ್ಯ ಕಂಡುಹಿಡಿಯಲು ಬಳಸುವ ಸೂತ್ರ ಬರೆಯಿರಿ. ಮಸೂರದ ಸಾಮರ್ಥ್ಯ ಅಂತರರಾಷ್ಟ್ರೀಯ ಗಮನ ತಿಳಿಸಿ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ಮಸೂರದ ಸಾಮರ್ಥ್ಯ ಎನ್ನುವರು. ಮಸೂರದ ಸಾಮರ್ಥ್ಯದ ಸೂತ್ರ P = 1/f. ಮಸೂರದ ಸಾಮರ್ಥ್ಯದ ಅಂತರರಾಷ್ಟ್ರೀಯ ಗಮನ ಡಯಾಪ್ಟರ್ D. A ಮತ್ತು B ಎಂಬ ಎರಡು ಮಸೂರಗಳ ಸಂಗಮ ದೂರ ಕ್ರಮವಾಗಿ +5.0, +0.50 ಮೀಟರ್ ಮತ್ತು -0.40 ಮೀಟರ್ ಆದರೆ ಅದೇ ಕ್ರಮದಲ್ಲಿ ಅವುಗಳ ವಿಧಗಳನ್ನು ತಿಳಿಸಿ. P ನ ಮಸೂರ, ಏಕೆಂದರೆ ಪ್ಲಸ್ ಇದ್ದರೆ P ನ ಮಸೂರ, ಮೈನಸ್ ಇದ್ದರೆ ನಿಮ್ನ ಮಸೂರ. +0.50 P ನ ಮಸೂರ, -0.40 ನಿಮ್ನ ಮಸೂರ. P ನ ಮಸೂರದ 2f1 ನಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬ ಉಂಟಾಗುವಿಕೆ ರೇಖಾಚಿತ್ರ ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವ ತಿಳಿಸಿ. ಒಂದು ವಸ್ತುವನ್ನು P ನ ಮಸೂರದ 2f1 ಗಿಂತ ದೂರದಲ್ಲಿಟ್ಟಾಗ ಉಂಟಾಗುವ ಪ್ರತಿಬಿಂಬ ಉಂಟಾಗುವಿಕೆ ರೇಖಾಚಿತ್ರ ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. P ನ ಮಸೂರದ ಮುಂದೆ 2f1 ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೆಯಿರಿ ಮತ್ತು ಸ್ಥಾನ ಸ್ವಭಾವಗಳನ್ನು ತಿಳಿಸಿ. ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ. P ನ ದರ್ಪಣ, ನಿಮ್ನ ದರ್ಪಣ ನಡುವಿನ ಯಾವುದಾದರೂ 2 ವ್ಯತ್ಯಾಸಗಳನ್ನು ತಿಳಿಸಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇ ನಿಯಮ ಪತನ ಕಿರಣ, ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಒಂದೇ ಸಮತಲದಲ್ಲಿರುತ್ತವೆ. ನಿಮ್ನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರುತ್ತದೆ, ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತದೆ. ಚಮಚದ ಒಳಭಾಗದ ವಕ್ರ ಮೇಲ್ಮೈ ಹೊಂದಿರುತ್ತದೆ, ಚಮಚದ ಹೊರಭಾಗದ ವಕ್ರ ಮೇಲ್ಮೈ ಹೊಂದಿರುತ್ತದೆ. ವಕ್ರತಾ ಕೇಂದ್ರ ಮುಂಭಾಗದಲ್ಲಿದೆ, ವಕ್ರತಾ ಕೇಂದ್ರ ಹಿಂಭಾಗದಲ್ಲಿದೆ. ಬೆಳಕಿನ ಕೇಂದ್ರೀಕರಿಸುವಿಕೆ, ಬೆಳಕಿನ ವಿಕೇಂದ್ರೀಕರಿಸುವಿಕೆ. ಪ್ರಧಾನಾಕ್ಷಕ್ಕೆ ಸಮಾಂತರವಾದ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುವ ಅಥವಾ ಛೇದಿಸುತ್ತವೆ. ಈ ಬಿಂದುವನ್ನು ನಿಮ್ನ ದರ್ಪಣದ ಸಂಗಮ ಬಿಂದು ಎನ್ನುವರು. ಪ್ರಧಾನಾಕ್ಷಕ್ಕೆ ಸಮಾಂತರವಾದ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತದೆ. ಈ ಬಿಂದುವನ್ನು P ನ ದರ್ಪಣದ ಸಂಗಮ ಬಿಂದು ಎನ್ನುವರು. ಒಂದು P ನ ಮಸೂರದಿಂದ ಮಿಥ್ಯ ಮತ್ತು ನೇರವಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು P ನ ಮಸೂರದ ಮುಂದೆ ಇರಿಸಬೇಕಾದ ಸ್ಥಾನ ಪ್ರಧಾನ ಸಂಗಮ F1 ಮತ್ತು ದೃಕ್ಕೇಂದ್ರಗಳ Oಗಳ ನಡುವೆ. ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ನಿರೂಪಿಸಿ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ, ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಒಂದೇ ಸಮತಲದಲ್ಲಿರುತ್ತವೆ. ಒಂದು ನಿಮ್ನ ಮಸೂರದ ಸಂಗಮ ದೂರ 25 ಸೆಂಟಿಮೀಟರ್, F = -25 ಸೆಂಟಿಮೀಟರ್. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು V = -20 ಸೆಂಟಿಮೀಟರ್. ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? U = ಎಷ್ಟು? ವರ್ತನೆಯನ್ನು ಕಂಡುಹಿಡಿಯಿರಿ. 1/V - 1/U = 1/f. ಸೂತ್ರ 1/U = 1/V - 1/f. ಬೆಲೆಗಳನ್ನು ತುಂಬಿದಾಗ U = -100 ಸೆಂಟಿಮೀಟರ್. ವರ್ಧನೆ M = V/U = -20/-100 = 1/5 +0.2. ವಾಹನದ ಹಿನ್ನೋಟ ದರ್ಪಣದಲ್ಲಿ ಉಪಯೋಗಿಸುವ ದರ್ಪಣದ ವಿಧ. P ನ ದರ್ಪಣ. ಒಂದು ನಿಮ್ನ ಮಸೂರದ ಸಂಗಮ ದೂರ 30 ಸೆಂಟಿಮೀಟರ್, F = -30 ಸೆಂಟಿಮೀಟರ್. ಮಸೂರದಿಂದ ಪ್ರತಿಬಿಂಬ 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ಪ್ರತಿಬಿಂಬ ದೂರ V = -20 ಸೆಂಟಿಮೀಟರ್. ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? U = ಎಷ್ಟು? ಸೂತ್ರ 1/V - 1/U = 1/f. 1/U = 1/V - 1/f. ಬೆಲೆಗಳನ್ನು ತುಂಬಿದಾಗ U = -60 ಸೆಂಟಿಮೀಟರ್. ವರ್ಧನೆ M = V/U = -20/-60 1/3 +0.33. ವಕ್ರತಾ ತ್ರಿಜ್ಯ 6 ಸೆಂಟಿಮೀಟರ್ ಇರುವ ಒಂದು P ನ ದರ್ಪಣದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. R = 6 ಸೆಂಟಿಮೀಟರ್. F = ಎಷ್ಟು? F = 6.2. 6/2 = 3 ಸೆಂಟಿಮೀಟರ್. ಸಂಗಮ ದೂರ 0.2 ಮೀಟರ್ ಇರುವ ಒಂದು P ನ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. F = 0.2 ಮೀಟರ್. P = ಎಷ್ಟು? P = 1/f. 1/0.2 = +5D. ಒಂದು ವಸ್ತುವನ್ನು P ನ ಮಸೂರದ F1 ಮತ್ತು 2f1 ಗಳ ಮಧ್ಯೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೆಯಿರಿ. ಸಹಾಯದಿಂದ ಪ್ರತಿಬಿಂಬ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಧನ್ಯವಾದಗಳು.